ಇಲ್ಲ, ಯಾವುದೇ ಕಾರಣಕ್ಕೂ ನೀವು ಈ ವಿಚಾರನ ಎಲ್ರಿಗೂ ಹೋಗಿ ಹೇಳೋದಕ್ಕೆ ನಾನು ಬಿಡಲ್ಲ. ಈ ವಿಷಯನ ಹೀಗೆ ಬಿಟ್ರೆ ನೀನು ಇದಕ್ಕಿಂತ ದೊಡ್ಡ ಮೋಸ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅಲ್ಲ ಗುರು, ನನ್ನ ಮೇಲೆ ನಂಬಿಕೆ ಇಲ್ವಾ? ಆಗ್ತಾರೋ ಮಗುಗೆ ನೀನ್ ಯಾವ ತಾಯಿ ಆಗ್ತಿದ್ದೀನಿ ಅಂದ್ಯೋ ಅವಾಗ್ಲೇ ನಿನ್ ಮೇಲಿರೋ ನಂಬಿಕೆ ಎಲ್ಲ ಸತ್ತಾಯ್ತು. ಬಿಡು ದಾರಿ. ಗುರು 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 ನನ್ನಲ್ಲಿರೋ ಸತ್ಯ ನನ್ನಲ್ಲೇ ಇರಬೇಕು. ಯಾವ ಕಾರಣಕ್ಕೂ ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಈ ಸೌಂದರ್ಯನ ಎದುರಾಕೊಂಡ್ರೆ ಯಾರಿಗೂ ಉಳಿಗಾಲ ಇಲ್ಲ ಅನ್ನೋದು ಪ್ರೂವ್ ಆಗೋಯ್ತು. ಅಲ್ಲ ಗುರು, ಅನ್ಯಾಯವಾಗಿ ನಿಮ್ಮ ಪ್ರಾಣನ ನೀವೇ ಕಳ್ಕೊಬಿಟ್ರಲ್ಲ. ಇದು ಬೇಕಿತ್ತಾ ನಿಮಗೆ? ಸೌಂದರ್ಯ, ಯಾಕಮ್ಮ, ಏನಾಯ್ತು? ಏನಕ್ಕೆ ಹೀಗಿದೆಯಾ? ಓ, ಮಗು ಹೋಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಏನು ಮಾಡೋಕ್ಕಾಗಲ್ಲಮ್ಮ, ಎಲ್ಲ ಹಣೆ ಬರಹ. ನೀನು ಈ ಥರ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಿನ್ನ ಆರೋಗ್ಯದ ಜೊತೆ ನಿನ್ನ ಸೌಂದರ್ಯನೂ ಅಯ್ಯೋ, ಏನಮ್ಮ ನಿನ್ನ ಮೈ ಇಷ್ಟು ಸುಡ್ತಾ ಇದೆ? ಇರು, AC ಹಾಕ್ತೀನಿ. ಸೌಂದರ್ಯ, ಕುಡಿಯೋದಕ್ಕೆ ಎಳ್ನೀರು ತಂದು ಕೊಡ್ಲಾ? ಜ್ಯೂಸ್ ಕೊಡ್ಲಾ? ಕೂಲ್ ಡ್ರಿಂಕ್ಸ್ ಕೊಡ್ಲಾ? ಏನು ಅಂತ ತಗೊಂಡ್ಬನ್ನಿ. ಹಾಂ, ತರ್ತೀನಮ್ಮ. ಎಂಥ ಕೆಲಸ ಆಗೋಯ್ತು ನನ್ನ ಕಡೆಯಿಂದ. ಬೇಡ ಬೇಡ ಅಂತ ಗುರುನ ಎಷ್ಟೇ ತಡೆಯೋಕೆ ಬಂದರು, ಅವ್ರು ನನ್ನ ಮಾತೇ ಕೇಳಲಿಲ್ಲ ಅಲ್ಲ. ಅವತ್ತು ಮಾವ ಅಡ್ಡ ಬಂದರು, ಇವತ್ತು ಗುರು. ನನ್ನ ತಂಟೆಗೆ ಯಾರೇ ಅಡ್ಡ ಬಂದರೂ ನಾನು ಸುಮ್ಮನೆ ಬಿಡಲ್ಲ. ಸೌಂದರ್ಯ, ನಾನು ಏನಾಯ್ತು? ಸೌಂದರ್ಯ, ಮಗು ವಿಷಯನ ತಲೆಯಿಂದ ತೆಗೆದುಹಾಕ್ಬಿಡಮ್ಮ. ಎಲ್ಲರೂ ಪದೇ ನಂಗೆ ಅದನ್ನೇ ಹೇಳಕ್ ಬರಬೇಡಿ. ನಿನ್ನ ನೋವು ಏನು ಅಂತ ನಮ್ಗೆ ಅರ್ಥ ಆಗುತ್ತಮ್ಮ, ಆದರೆ ನಿನ್ನ ಈ ಥರ ನಮಗೆ ನೋಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಕೆಲಸ ಏನಿದ್ರು ಗುರು ಹ್ಯಾಂಡಲ್ ಮಾಡ್ತಾನೆ ಅದನ್ನು. ಚಿಕ್ಕ ಮಾವ ನೋಡಿದ್ರೆ ಗುರು ಗುರು ಅಂತಿದ್ದಾರೆ, ಆದರೆ ಈಗ ಗುರುನೇ ಕಣ್ಮರೆ ಆಗಿದ್ದಾನೆ.